ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆ ಸಂಜೆ ಸಂಭವಿಸಿದಂತ ಕಾರ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ವಿಚಾರಗಳು ಬಹಿರಂಗವಾಗ್ತಾ ಇದೆ. ದೆಹಲಿ ಕಾರ್ ಬಾಂಬ್ ಸ್ಫೋಟದ ಬೆಚ್ಚಿ ಬೀಳಿಸೋ ಮಾಹಿತಿಗಳು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ, ಬಹಿರಂಗವಾಗ್ತಾ ಇದೆ. ದೆಹಲಿಯಲ್ಲಿ ಸಂಭವಿಸಿದಂತ ಬ್ಲಾಸ್ಟಿಗೂ ಫರೀದಾಬಾದ್ನ ಟೆರರ್ ನೆಟ್ವರ್ಕ್ಗೂ ಲಿಂಕ್ ಇದೆ. ಅಲ್ಲಿಂದ ಅದು ಜಮ್ಮು ಕಾಶ್ಮೀರಕ್ಕೆ ಲಿಂಕ್ ಆಗತ್ತೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಪುಲ್ವಾಮಾ ಲಿಂಕು ಇದೆ, ದೆಹಲಿ ಬ್ಲಾಸ್ಟ್ ನ ಹಿಂದೆ ಫರೀದಾಬಾದ್ನ ಟೆರರ್ ನೆಟ್ವರ್ಕ್ ಇದೆ. ಶ್ರೀನಗರದಲ್ಲಿ ಜೈಷ್ ಎ ಮೊಹಮ್ಮದ್ ಸಿಂಪಥೈಸರ್ಸ್ ಪೋಸ್ಟರ್ ಒಂದನ್ನು ಹಾಕಿದ್ರು. ಆ ಪೋಸ್ಟರ್ನ ತನಿಖೆಯನ್ನ ಬೆನ್ನತ್ತಿದಾಗ ಈ ಟೆರರ್ ನೆಟ್ವರ್ಕ್ನ ಕಾರ್ಯಾಚರಣೆಯ ಬಗ್ಗೆ ಗೊತ್ತಾಗಿದೆ. ಇನ್ನು ಈ ನೆಟ್ವರ್ಕ್ ಅಲ್ಲಿ ಸಾಮಾನ್ಯದವರಿಲ್ಲ. ಪ್ರೊಫೆಸರ್ಗಳು, ವೈದ್ಯರು, ವಿದ್ಯಾರ್ಥಿಗಳು, ಮಸೀದಿಯ ಮೌಲ್ವಿ ಇವರೆಲ್ಲರೂ ಕೂಡ ಈ ನೆಟ್ವರ್ಕ್ನ ಸದಸ್ಯರು. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪರವಾಗಿ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಒಂದು ಕಾರ್ಯಾಚರಿಸ್ತಾ ಇತ್ತು. ಫರೀದಾಬಾದ್ನ ಅಲ್ ಫಲಾ ವಿವಿ ವೈದ್ಯನನ್ನ ಇದೇ ಕೇಸಿಗೆ ಸಂಬಂಧಿಸಿ ಅರೆಸ್ಟ್ ಮಾಡಲಾಗಿದೆ. ವೈದ್ಯ ಮುಜಾಮಿಲ್ ಶಕೀಲ್, ಡಾಕ್ಟರ್ ಮುಜಾಮಿಲ್ ಶಕೀಲ್, ಡಾಕ್ಟರ್ ಆದಿಲ್ ಅಹಮದ್, ಡಾಕ್ಟರ್ ಶಹೀನ್ ಅನ್ನುವಂತ ಮಹಿಳಾ ವೈದ್ಯ, ಒಟ್ಟು ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಈ ನೆಟ್ವರ್ಕಿಗೂ ನಿನ್ನೆ ಸಂಭವಿಸಿದಂತ ಬ್ಲಾಸ್ಟಿಗೂ ಸಂಬಂಧ ಇದೆ ಅನ್ನೋದು ಖಚಿತವಾಗ್ತಾ ಇದೆ. ಅಲ್ಟಿಮೇಟ್ಲಿ ಕೊನೆಯದಾಗಿ ಇದು ಸುತ್ತಿಕೊಳ್ತಾ ಇರೋದು ಜೈಷ್ ಎ ಮೊಹಮ್ಮದ್ ಅನ್ನುವಂತ ಸಂಘಟನೆಗೆ. ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮೌಲಾನಾ ಮಸೂದ್ ಅಜರ್ನ ಸಂಘಟನೆಯದು. ನೋಡ್ತಾ ಇದ್ದೀರಿ ಫೋಟೋಗಳನ್ನ. ಇವರೆಲ್ಲರೂ ಕೂಡ ಡಾಕ್ಟರ್ಸ್. ಡಾಕ್ಟರ್ ಆದಿಲ್ ಅಹಮದ್ ಜಮ್ಮು ಕಾಶ್ಮೀರದಲ್ಲಿ ಅರೆಸ್ಟ್ ಆಗ್ತಾನೆ. ಆತ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಫರೀದಾಬಾದ್ನಲ್ಲಿ ಡಾಕ್ಟರ್ ಮುಜಾಮಿಲ್ ಶಕೀಲ್ ಅರೆಸ್ಟ್ ಆಗುತ್ತೆ. ಆತನ ಸ್ನೇಹಿತೆ ಡಾಕ್ಟರ್ ಶಹೀನ್. ಡಾಕ್ಟರ್ ಶಹೀನ್ನ ಫೋಟೋ ಲಭ್ಯ ಇಲ್ಲ, ಆಕೆ ಮಹಿಳಾ ವೈದ್ಯೆ. ಇನ್ನು ಮೊನ್ನೆ ಗುಜರಾತ್ನ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಮತ್ತೊಂದು ಕೇಸನ್ನ ಫೈಂಡ್ ಔಟ್ ಮಾಡುತ್ತೆ. ಆ ಕೇಸಲ್ಲಿ ಅರೆಸ್ಟ್ ಆಗಿರೋದು ಡಾಕ್ಟರ್ ಮೊಯಿನುದ್ದೀನ್. ಈತ ಐಸಿಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದ. ಈತ ಬಯೋ ವೆಪನ್ ಅನ್ನ ರೆಡಿ ಮಾಡಿದ್ದ, ಅಂದ್ರೆ ವಿಷ ಕೊಡೋದಕ್ಕೆ, ಜನರಿಗೆ ವಿಷ ಉಣಿಸೋದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ದ. ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಬೆರೆಸೋದು, ತರಕಾರಿಯಲ್ಲಿ ವಿಷ ಬೆರೆಸೋದು, ಅಂದ್ರೆ ಬಣ್ಣ ಮತ್ತು ವಾಸನೆ ಇಲ್ಲದಂತ ವಿಷವನ್ನ ಈತ ರೆಡಿ ಮಾಡಿ ಇಟ್ಕೊಂಡಿದ್ದ. ಸೊ ಅಲ್ಲಿಗೆ ಬಹು ದೊಡ್ಡ ಟೆರರ್ ನೆಟ್ವರ್ಕ್ ಒಂದನ್ನ ನಮ್ಮ ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚಿದೆ. ಅದರ ಮುಂದುವರಿದ ಭಾಗವೇ ಇದು ಅನ್ನೋದು ಗೊತ್ತಾಗ್ತಾ ಇರುವಂತ ಸತ್ಯ. ಹತಾಶೆಯ ಪ್ರತಿರೂಪವಾಗಿ ಬ್ಲಾಸ್ಟ್ ಆಯ್ತಾ? ಅಂದ್ರೆ ನನ್ನ ಸಹಚರರು ಅರೆಸ್ಟ್ ಆದ್ರು, ನಾವು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕಾಗಲಿಲ್ಲ, ಅದಕ್ಕಾಗಿ ನಾನು ಅರೆಸ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಜನರನ್ನ ಕೊಂದೇ ಸಾಯ್ತೀನಿ ಅಂತ ಡಾಕ್ಟರ್ ಉಮರ್ ಡಿಸೈಡ್ ಮಾಡಿದ್ದ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಡಾಕ್ಟರ್ ಉಮರ್ ಸ್ಫೋಟಕಗಳೊಂದಿಗೆ I-20 ಕಾರಲ್ಲಿ ಬರ್ತಾ ಇರುವಂತ ದೃಶ್ಯವೂ ಕೂಡ ಸೆರೆಯಾಗಿದೆ. ಆ I-20 ಕಾರು ಪುಲ್ವಾಮಾದ ನಾಗರಿಕನ ಹೆಸರಿಗೆ ಆತ ಖರೀದಿ ಮಾಡಿದ್ದ ತಾರಿಕ್ ಅನ್ನೋ ವ್ಯಕ್ತಿ. ಆತ ಜಮ್ಮು ಕಾಶ್ಮೀರದ ಪುಲ್ವಾಮಾದವನು, ಫರೀದಾಬಾದ್ ಅಲ್ಲಿ ನೆಲೆಸಿದ್ದ. ಹರಿಯಾಣ ರಿಜಿಸ್ಟ್ರೇಷನ್ ಗುರ್ಗಾಂವ್ ರಿಜಿಸ್ಟ್ರೇಷನ್ ಕಾರನ್ನ ಆತ ಖರೀದಿ ಮಾಡಿದ್ದ. ಇದೇ ಕಾರು HR-26 ಗುರ್ಗಾಂವ್ ನಾರ್ತ್ ರಿಜಿಸ್ಟ್ರೇಷನ್, RTO ರಿಜಿಸ್ಟ್ರೇಷನ್. ಇದೇ I-20 ಕಾರು ಪೆಟ್ರೋಲ್ ಮತ್ತು CNG ಸಿಲಿಂಡರ್ ಹೊಂದಿರುವಂತ ಕಾರು. ಇದೇ ನಿನ್ನೆ ಬ್ಲಾಸ್ಟ್ ಆಗಿರೋದು. ಬ್ಲಾಸ್ಟ್ ಆಗೋ ಸಂದರ್ಭದಲ್ಲಿ ಈ ಕಾರಲ್ಲಿ ಒಟ್ಟು 3 ಇದ್ರು ಅನ್ನುವಂತ ಮಾಹಿತಿ ಇದೆ. 3 ಸತ್ತು ಹೋಗಿದ್ದಾರೆ. 3 ಸತ್ತು ಹೋದ್ರೆ ಸತ್ತು ಹೋಗ್ಲಿ, ದರಿದ್ರಗಳು. ಆದ್ರೆ
ಬಡಪಾಯಿಗಳು ಸತ್ತು ಹೋಗಿದ್ದಾರೆ ಈ ಬ್ಲಾಸ್ಟ್ ಅಲ್ಲಿ. ದುಡಿದು ತಿನ್ನೋ ಬಡಪಾಯಿಗಳು, ಕಾರ್ಮಿಕರು ಬಲಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಶಶಿಶೇಖರ್, ಒಂದು ಟೆರರ್ ನೆಟ್ವರ್ಕ್ ಅನ್ನ ಅರೆಸ್ಟ್ ಮಾಡಿದ್ರು, ಅದರ ಮುಂದುವರಿದ ಭಾಗವೇ ಇದಾಗಿರಬಹುದು ಅನ್ನುವಂಥ ಶಂಕೆ ಇದೆ. ಅಂದ್ರೆ ನಮ್ಮವರು ಅರೆಸ್ಟ್ ಆದ್ರು, ನಾನು ಅರೆಸ್ಟ್ ಆಗಬಹುದು, ಅರೆಸ್ಟ್ ಆಗೋದಕ್ಕಿಂತ ಒಂದಿಷ್ಟು ಜನರನ್ನ ಕೊಂದು ಸಾಯೋದು ಬೆಟರು ಅಂತ ಯೋಚನೆ ಮಾಡಿದ ರೀತಿಯಲ್ಲಿ ಇದೆಯಾ ಇದು? ರಕ್ಷತ್, ಇದು ಜೈಷೆ ಮೊಹಮ್ಮದ್ ಸಂಘಟನೆ ಆಪರೇಷನ್ ಸಿಂಧೂರಕ್ಕೆ ತೆಗೆದುಕೊಂಡ ಪ್ರತೀಕಾರವ ಅನ್ನುವ ಬಗ್ಗೆ ಭದ್ರತಾ ಪಡೆಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಒಟ್ಟಾರೆ ಈ ಟೆರರ್ ನೆಟ್ವರ್ಕ್ ಬಯಲಿಗೆ ಬಂದಿದ್ದು ಹೇಗೆ ಮತ್ತು ಆ ಟೆರರ್ ನೆಟ್ವರ್ಕ್ನಿಂದಲೇ ಈ ದೆಹಲಿಯಲ್ಲಿ ಇಂಥದ್ದೊಂದು ಬ್ಲಾಸ್ಟ್ ಸಂಭವಿಸಿರಬಹುದು ಅನ್ನುವಂತಹ ಒಂದು ಗಟ್ಟಿ ಅನುಮಾನ ತನಿಖಾ ಸಂಸ್ಥೆಗಳಿಗೆ ಯಾಕೆ ಬಂತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಸುವರ್ಣ ನ್ಯೂಸ್ಗೆ ಸಿಕ್ಕಿದ್ದಾವೆ. ಅಕ್ಟೋಬರ್ 19ನೇ ತಾರೀಕು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಪರವಾಗಿ ಒಂದಷ್ಟು ಪೋಸ್ಟರ್ಗಳು ಮೊದಲಿಗೆ ಪ್ರತ್ಯಕ್ಷವಾಗ್ತವೆ. ಆ ಪೋಸ್ಟರ್ಗಳು ಏನು ಅಂತಂದರೆ ಜೈಷೆ ಮೊಹಮ್ಮದ್ ಸಂಘಟನೆಯ ಪರವಾಗಿ ಪೋಸ್ಟರ್ಗಳನ್ನು ಹಾಕಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 19ನೇ ತಾರೀಕೆ ಶ್ರೀನಗರದ ಬನ್ಪೋರಾ ನೌಗಾಮ್ ಅನ್ನುವ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗುತ್ತೆ. ಯಾರು ಈ ಪೋಸ್ಟರ್ಗಳನ್ನು ಹಾಕಿದ್ರು ಅನ್ನುವ ವಿಷಯದಲ್ಲಿ ತನಿಖೆಯನ್ನು ಮಾಡಲಾಗುತ್ತೆ. ಜಮ್ಮು ಕಾಶ್ಮೀರದ SSP ಸಂದೀಪ್ ಚೌಧರಿ ಇದರ ಇನ್ವೆಸ್ಟಿಗೇಷನ್ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಇದೇ ಆಫೀಸರು ಪಹಲ್ಗಾಮ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಪಹಲ್ಗಾಮ್ ದುಷ್ಕೃತ್ಯದಲ್ಲಿ ಭಾಗಿಯಾದಂತಹ ಉಗ್ರರನ್ನು ಜಮ್ಮು ಕಾಶ್ಮೀರದ ಕಾಡುಗಳಲ್ಲಿ ಹುಡುಕಾಡೋದಕ್ಕೆ ಆಪರೇಷನ್ ಮಹದೇವ ಅನ್ನುವಂತಹ ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿದ್ದು SSP ಸಂದೀಪ್ ಚೌಧರಿ. ಯಾವಾಗ ಜೈಷೆ ಮೊಹಮ್ಮದ್ ಸಂಘಟನೆಯ ಪರವಾಗಿ ಪೋಸ್ಟರ್ಗಳು ಕಾಶ್ಮೀರದಲ್ಲಿ ಕಾಣಿಸ್ಕೊಳ್ತವೆ, ಜೈಷೆ ಮೊಹಮ್ಮದ್ ದೇಶದಲ್ಲಿ ಅಥವಾ ಕಾಶ್ಮೀರದಲ್ಲಿ ಅಥವಾ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಉಗ್ರ ಕೃತ್ಯಕ್ಕೆ ದೊಡ್ಡ ಮಟ್ಟದ ಸಂಚು ಮಾಡಿದೆ ಅನ್ನುವ ಹಿಂಟ್ ತನಿಖಾಧಿಕಾರಿಗಳಿಗೆ ಸಿಗುತ್ತೆ. CCTV ಫುಟೇಜ್ಗಳನ್ನು ವೆರಿಫೈ ಮಾಡ್ತಾರೆ SSP ಸಂದೀಪ್ ಚೌಧರಿ. ಹಾಗೆ CCTV ಫುಟೇಜ್ಗಳನ್ನು ವೆರಿಫೈ ಮಾಡಿ ಕೆಲವು ಶಂಕಿತರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇಡೀ ಜೈಷೆ ಮೊಹಮ್ಮದ್ ಸಂಘಟನೆಯ ಪರವಾಗಿ ಹಾಕಲಾದಂತಹ ಪೋಸ್ಟರ್ಗಳಿಗೆ ಕಾರಣ ಸೋಫಿಯಾನ್ ಜಿಲ್ಲೆಯಲ್ಲಿರುವಂತಹ ಒಬ್ಬ ಮಸೀದಿಯ ಧರ್ಮಗುರು ಅನ್ನೋದು ಖಚಿತ ಆಗುತ್ತೆ. ಆ ಮೌಲ್ವಿಯನ್ನು ವಶಕ್ಕೆ ಪಡೆದು SSP ಸಂದೀಪ್ ಚೌಧರಿ ವಿಚಾರಣೆಯನ್ನು ಮಾಡ್ತಾರೆ. ಆಗ ಹೊರಬೀಳೋದು ಫರೀದಾಬಾದ್ ಲಿಂಕ್. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಕಾಣಿಸಿಕೊಂಡಂತಹ ಜೈಷೆ ಮೊಹಮ್ಮದ್ ಪೋಸ್ಟರ್ಸ್ನ ಲಿಂಕ್ ಫರೀದಾಬಾದ್ಗೆ ಶಿಫ್ಟ್ ಆಗುತ್ತೆ. ಫರೀದಾಬಾದ್ನಲ್ಲಿ ಆಲ್ಫಲಾ ಅನ್ನುವಂತಹ ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿಯ ಪ್ರೊಫೆಸರ್ ಮೊಹಮ್ಮದ್ ಮುಜಾಮಿಲ್ ಶಕೀಲ್, ಆತನ ಲಿಂಕ್ ಬರುತ್ತೆ. ತಕ್ಷಣ ಜಮ್ಮು ಕಾಶ್ಮೀರದ ಪೊಲೀಸರು ಹರಿಯಾಣದ ಪೊಲೀಸರ ಜೊತೆಗೆ ಸೇರಿಕೊಂಡು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ 15 ದಿನಗಳ ಹಿಂದೆ ಅಕ್ಟೋಬರ್ 30ನೇ ತಾರೀಕು ಮುಜಾಮಿಲ್ ಶಕೀಲನ್ನು ಬಂಧನ ಮಾಡ್ತಾರೆ. ಅಕ್ಟೋಬರ್ 30. ಅದಾದ 15 ದಿನಕ್ಕೆ ನಿನ್ನೆ ಫರೀದಾಬಾದ್ನಲ್ಲಿ ರೇಡ್ ಮಾಡಲಾಯಿತು. 15 ದಿನದ ಹಿಂದೆ ಮುಜಾಮಿಲ್ ಶಕೀಲನ್ನು ಬಂಧನ ಮಾಡಿ ವಿಚಾರಣೆಯನ್ನು ಮಾಡಿದಾಗ ನಿರಂತರವಾಗಿ 15 ದಿನಗಳ ಕಾಲ ವಿಚಾರಣೆಯನ್ನು ಮಾಡಲಾಗುತ್ತೆ. ಆಗ ಗೊತ್ತಾಗುತ್ತೆ ಇಲ್ಲೊಂದು ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ರೆಡಿ ಆಗಿದೆ. ಏನು ವೈಟ್ ಕಾಲರ್ ಅಂದರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ತಮ್ಮದೇ ಆದಂತಹ ನೆಟ್ವರ್ಕ್ ಮಾಡಿಕೊಂಡು ಪಾಕಿಸ್ತಾನಿ ಪ್ರಾಯೋಜಿತ ಭಯೋತ್ಪಾದನೆಯನ್ನು ದೇಶದಲ್ಲಿ ಮಾಡೋದಕ್ಕೆ ತಮ್ಮದೇ ಆದಂತಹ ನೆಟ್ವರ್ಕ್ಗಳನ್ನು ಮಾಡ್ಕೊಂಡಿದ್ರು. ಯಾರ್ಯಾರಿದ್ರು ಆ ನೆಟ್ವರ್ಕಲ್ಲಿ? ಒಂದು ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿದ್ರು, ವೈದ್ಯರುಗಳಿದ್ರು ಮತ್ತು ವಿದ್ಯಾರ್ಥಿಗಳಿದ್ರು. ಈ ಹಿಂದೆ ಎಲ್ಲ ಇಸ್ಲಾಮಿಕ್ ಭಯೋತ್ಪಾದನೆಯ ವಿಷಯ ಬಂದಾಗ ಬಡವ್ರ ಮಕ್ಕಳನ್ನು ಕರ್ಕೊಂಡು ಹೋಗ್ಲಾಗ್ತಾ ಇದೆ ಅನ್ನುವ ವಿಷಯವನ್ನು ಇಟ್ಟು ಮೂಲ ಸಿದ್ಧಾಂತವನ್ನು, ಮೂಲ ಇಸ್ಲಾಮಿಕ್ ಜಿಹಾದನ್ನು, ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ಮಗ್ಗಲಿಗೆ ಸರಿಸುವಂತಹ ಪ್ರಯತ್ನಗಳಾದವು. ಆದರೆ ಈ ಪ್ರಕರಣದಲ್ಲಿ ಇರುವಂಥವರೆಲ್ಲರೂ ಕೂಡ ವೈಟ್ ಕಾಲರ್ ಕ್ರೈಮ್ ರೀತಿಯಲ್ಲಿ ವೈಟ್ ಕಾಲರ್ ಗ್ಯಾಂಗನ್ನು ಮಾಡ್ಕೊಂಡಿದ್ರು. ಪ್ರೊಫೆಸರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಬಯಲಿಗೆ ಬರ್ತಾ ಇರುವಂತಹ ಅಷ್ಟೂ ಜನ ಡಾಕ್ಟರ್ಸ್ಗಳೇ. ಆಲ್ಫಲಾ ಯೂನಿವರ್ಸಿಟಿಯ ವೈದ್ಯ ಪ್ರೊಫೆಸರ್ ಆತ ಸ್ಟೂಡೆಂಟ್ಸ್ಗಳಿಗೂ ಪಾಠ ಮಾಡ್ತಾನೆ. ಆತ ಮುಜಾಮಿಲ್ ಶಕೀಲ್ನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದಾಗ ಇದೊಂದು ನೆಟ್ವರ್ಕ್ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಕಾಶ್ಮೀರ, ಫರೀದಾಬಾದ್ ಮತ್ತು ದೆಹಲಿ ಅನ್ನೋದು ಪೊಲೀಸರಿಗೆ ಅರಿವಾಗುತ್ತೆ. ಅದಾದ ನಂತರ ನಿನ್ನೆ
ಫರೀದಾಬಾದ್ನ 2 ಸ್ಥಳಗಳ ಮೇಲೆ ರೇಡ್ ಆಗುತ್ತೆ. ಒಂದು ಸ್ಥಳದಲ್ಲಿ ರೇಡ್ ಆದಾಗ 300 kg RDX ಸಿಗುತ್ತೆ. ಅದಾದ ನಂತರ ಮತ್ತೊಂದು ಸ್ಥಳದ ಮೇಲೆ ರೇಡ್ ಮಾಡಿದಾಗ 2,500 kg ಸ್ಫೋಟಕಗಳು ಸಿಗುತ್ತೆ. ಒಟ್ಟಾರೆ 2,900 kg ಸ್ಫೋಟಕ. ಮುಜಾಮಿಲ್ ಶಕೀಲ್, ಅದಿಲ್ ಅಹಮದ್, ಶಾಹೀನ್ ಸೈಯದ್ ಲಕ್ನೋ ಮೂಲದ ಮಹಿಳೆ ಈಕೆ ಮತ್ತು ಡಾಕ್ಟರ್ ಉಮರ್, ಈ 4 ಜನ ಸಿಗ್ತಾರೆ. ಮತ್ತೊಬ್ಬ ಇದ್ದಾನೆ, ಆತನ ಹೆಸರು ಮುಜಾಮಿಲ್ ಗವಾಯಿ ಅನ್ನುವಂತಹ ಹೆಸರಿದೆ, ಗಲೀಲ್ ಅನ್ನುವಂತಹ ಹೆಸರಿದೆ. ಒಟ್ಟಾರೆ 5 ಜನರ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಫರೀದಾಬಾದ್ನಲ್ಲಿ ಒಂದು ಮಸೀದಿಯಲ್ಲಿ ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯ ಸಮೀಪದಲ್ಲಿರುವಂತಹ ಒಬ್ಬ ಮಸೀದಿಯ ಮೌಲ್ವಿಯನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮದ್ ಶಕೀಲ್ ಅರೆಸ್ಟ್ ಆದ ನಂತರ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯಲ್ಲೇ ಟೆರರ್ ಕ್ಯಾಂಪ್ಗಳನ್ನು, ಟೆರರ್ ಟ್ರೈನಿಂಗನ್ನು ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಜೊತೆಗೆ ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯ ಲ್ಯಾಬ್ನಲ್ಲಿ RDX ಅನ್ನು ಸಿದ್ಧಪಡಿಸಿದ್ರು ಇದೇ ವೈದ್ಯರುಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅತ್ಯಂತ ಆಘಾತಕಾರಿ ಮತ್ತು ಅತ್ಯಂತ ಭಯಭೀತಗೊಳಿಸುವಂತಹ ವಿಷಯ ಇದು. ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ಗಳು, ವೈದ್ಯರುಗಳು ಮತ್ತು ಸ್ಟೂಡೆಂಟ್ಸ್ಗಳ ಒಂದು ವೈಟ್ ಕಾಲರ್ ನೆಟ್ವರ್ಕ್ ಮಾಡಿಕೊಂಡು ಆಸ್ಪತ್ರೆಯ ಲ್ಯಾಬ್ನಲ್ಲಿ RDX ಅನ್ನು ತಯಾರಿಕೆ ಮಾಡ್ತಾ ಇದ್ರು ಅಂದರೆ ಎಷ್ಟರ ಮಟ್ಟಿಗೆ ಇವರ ಟೆರರ್ ನೆಟ್ವರ್ಕ್ ಇತ್ತು ಅಂತ. ಆ ಮೂಲಕವಾಗಿ 2,900 kg ಸ್ಫೋಟಕ ಸಾಮಗ್ರಿಗಳನ್ನು ಇವರು ಸಂಗ್ರಹ ಮಾಡಿದ್ರು ಅಂತ. ಜಮ್ಮು ಕಾಶ್ಮೀರದ SSP ಸಂದೀಪ್ ಚೌಧರಿ ಆರಂಭ ಮಾಡಿದಂತಹ ತನಿಖೆ ಈ ಹಂತಕ್ಕೆ ಬಂತು. ಈ 5 ಜನರ ಜೊತೆ ಸಂಪರ್ಕದಲ್ಲಿದ್ದಂತಹ ಡಾಕ್ಟರ್ ಮೊಹಮ್ಮದ್ ಉಮರ್ ಇದ್ದಾನಲ್ಲ, ಆತ ಕೂಡ ಜಮ್ಮು ಕಾಶ್ಮೀರದ ಮೂಲದವನು. ಮೊಹಮ್ಮದ್ ಶಕೀಲ್ ಜೊತೆಗೆ ಇದ್ದ ಆತ ಕೂಡ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಇದ್ದಾವೆ. ಫರೀದಾಬಾದ್ನಲ್ಲಿ ನಿನ್ನೆ 2,900 kg ಸ್ಫೋಟಕಗಳು ಸಿಗುತ್ತೆ. ಅದಾದ ನಂತರ ಆತ ಫರೀದಾಬಾದ್ನಿಂದ ಕಾರ್ನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ದೆಹಲಿಯ ಕಡೆ ಬಂದಿದ್ದಾನೆ. ದೆಹಲಿಗೆ ಬಂದಾಗ ಕೆಂಪುಕೋಟೆಯ ಬಳಿ ಅದು ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಹೇಗಾಯಿತು ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು, ಭದ್ರತಾ ಪಡೆಗಳು 2 ರೀತಿಯಲ್ಲಿ ಅಂದಾಜನ್ನು ಮಾಡ್ತಾ ಇದ್ದಾವೆ. ಒಂದು ಆತ್ಮಾಹುತಿ ದಾಳಿ ಇರಬಹುದು, ಸೂಸೈಡ್ ಬಾಂಬಿಂಗ್ ಇರಬಹುದು, ಅಥವಾ ಆಕಸ್ಮಿಕವಾಗಿ ಸ್ಫೋಟ ಆಗಿರಬಹುದು. ಮೊದಲನೇ ವಿಷಯಕ್ಕೆ ಬಂದರೆ ಆತ್ಮಾಹುತಿ ದಾಳಿ ಎನ್ನುವ ವಿಷಯಕ್ಕೆ ಬಂದರೆ ಯಾವುದೇ ಉಗ್ರ ಸಂಘಟನೆಗಳು ಒಂದು ಬಾಂಬ್ ಬ್ಲಾಸ್ಟ್ಗೆ 3 ಜನರನ್ನು ಬಳಸಿಕೊಳ್ಳೋದಿಲ್ಲ. ಅವರ ಪ್ರಕಾರ ಒಂದು ಬಾಂಬ್ ಬ್ಲಾಸ್ಟ್ಗೆ 3ರನ್ನು ಬಳಸ್ಕೊಂಡ್ರೆ ಇನ್ನಿಬ್ಬರು ವ್ಯರ್ಥವಾಗಿ ಸತ್ತೋದ್ರು, ಅಂದರೆ ಬಳಕೆಯಾಗದೆ ಸತ್ತೋದ್ರು ಅನ್ನುವಂತಹ ಭಾವನೆಯನ್ನು ಉಗ್ರ ಸಂಘಟನೆಗಳು ಇಡ್ತವೆ. ಹಾಗಾಗಿ ಇದು ಆತ್ಮಾಹುತಿ ಬಾಂಬ್ ಅಲ್ಲ ಅನ್ನುವಂತಹ ಅಂದಾಜಿಗೆ ಪೊಲೀಸರು ಅಧಿಕಾರಿಗಳು ಬರ್ತಾ ಇದ್ದಾರೆ. ಎರಡನೇ ಸಾಧ್ಯತೆ, ಫರೀದಾಬಾದ್ನಿಂದ ಕಾರ್ನಲ್ಲಿ ಸ್ಫೋಟಕವನ್ನು ತುಂಬಿಕೊಂಡು I-20 ಕಾರ್ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಯಾವುದೋ ಪ್ಲೇಸ್ಗೆ ರೀಚ್ ಆಗುವಂತಹ ಪ್ಲಾನ್ ಇದ್ದಿರಬಹುದು. ಹಾಗೆ ಹೋಗುವಾಗ ಆಕಸ್ಮಿಕವಾಗಿ ಕಾರ್ನಲ್ಲಿದ್ದಂತಹ ಸ್ಫೋಟಕ ಬ್ಲಾಸ್ಟ್ ಆಗಿರುವಂತಹ ಸಾಧ್ಯತೆ ಇದ್ದಿರಬಹುದು ಅಂತ. ಕಾರು CNG ಮತ್ತು ಪೆಟ್ರೋಲ್ ಕಾರು ಯಾವಾಗ ಕಾರ್ನಲ್ಲಿದ್ದಂತಹ ಸ್ಫೋಟಕ ಬ್ಲಾಸ್ಟ್ ಆಗುತ್ತೆ, ಅದಾದ ನಂತರ ಆ CNGಯು ಕೂಡ ಬ್ಲಾಸ್ಟ್ ಆಗಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿದೆ. ಆಕಸ್ಮಿಕವಾಗಿ ಇದೊಂದು ಘಟನೆ ಆಗಿರಬಹುದು ಅಂತ. ಯಾಕಂದ್ರೆ ಬಾಂಬ್ಗಳಲ್ಲಿ ಬಳಸಲಾದಂತಹ ಕಬ್ಬಿಣದ ಶಶಿಶೇಖರ್ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.